ಮಾಡಿ ಇಡ್ತಾ ಇದ್ದೀನಿ. ಇವಾಗ ನೋಡಿ ನಾನು ಉಪ್ಪು ಹಾಕೊಳ್ತಾ ಇದ್ದೀನಿ. ಈ ಉಪ್ಪು ಹಾಕ್ತಾ ಇದ್ದೀನಿ. ಇಷ್ಟ ಇದೆ, ಹೀಗೆ ತಿನ್ನೋವಾಗ ಜ್ಯೂಸಿ ಆಗಿ ಬರುತ್ತೆ. ನಿಮಿಷ ಆದ್ರೂ ಹೀಗೇನೆ ಸಣ್ಣ ಉರಿಯ ಲೋಟದಲ್ಲಿ ಅರ್ಧ ಲೋಟ ನೀರನ್ನು ಇದಕ್ಕೆ ಹಾಕೊಳ್ತೀನಿ. ಇಷ್ಟೇ. ಇಷ್ಟ ಆಗಿದ್ರೆ ಎಲ್ರಿ ಏನ್ ಮಾಡ್ಬೇಕು? ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಒಂದು ಸೂಪರ್ ಆಗಿರೋ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲೇನು ನೋಡ್ತಾ ಇದ್ದೀರಾ ನೋಡಿ, ಇದು ಟೈಗರ್ ಪ್ರಾನ್ಸ್. ನಾನೊಂದು 3/4 kg ಅಷ್ಟು ಟೈಗರ್ ಪ್ರಾನ್ಸ್ ತಗೊಂಡಿದ್ದೀನಿ. ಈ ಟೈಗರ್ ಪ್ರಾನ್ಸ್ ಅನ್ನು ಇವತ್ತು ನಾನು ಸೂಪರ್ ಆಗಿರೋ ಒಂದು ಗ್ರೀನ್ ಚಿಲ್ಲಿ ರೆಸಿಪಿ ಮಾಡುವ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಅದನ್ನು ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ತೀನಿ, ಓಕೆನಾ? ಹಾಗಾದರೆ ಬನ್ನಿ ರೆಸಿಪಿನ ಆದಷ್ಟು ಬೇಗ ಸ್ಟಾರ್ಟ್ ಮಾಡೋಣ. ಪ್ರಾನ್ಸ್ ಚಿಲ್ಲಿ ಮಾಡೋದಕ್ಕೆ ಇವಾಗ ಸ್ವಲ್ಪ ಮಸಾಲೆನ ರುಬ್ಕೊಂಡು ಬರಬೇಕು. ಇದರಲ್ಲಿ ನಾನು ಇವಾಗ ಈ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಸೋಂಪು ಕಾಳು, 4 ಕೆತ್ತೆ, ಹಾಗೆ 1 ಏಲಕ್ಕಿ, 2 ಲವಂಗ ಹಾಕಿದ್ದೀನಿ. ಅದರ ಜೊತೆ ನಾನು 1 ಹಿಡಿಯಷ್ಟು ಪುದೀನಾ ಸೊಪ್ಪು, ಹಾಗೆ 1 ಹಿಡಿಯಷ್ಟು ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ನೋಡಿ, ಇಲ್ಲಿ ಅರ್ಧ ನೀರುಳ್ಳಿನ ಈ ಥರ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ 10 ಎಸಳು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಹಾಗೆ 1.5 ಇಂಚು ಆಗುವಷ್ಟು ಇಲ್ಲಿ ಶುಂಠಿ ತಗೊಂಡಿದ್ದೀನಿ. 10 ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನೆಲ್ಲ ನೈಸಾಗಿ ರುಬ್ಕೊಂಡು ತರ್ತೀನಿ. ನೈಸಾಗಿ ರುಬ್ಕೊಂಡು ಬಂದರೆ ಸಾಕು. ಇವಾಗ ಗ್ರೀನ್ ಪ್ರೌನ್ ಚಿಲ್ಲಿ ಹೇಗೆ ಮಾಡೋದು ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈಗ ನಾನು ಈ ಪ್ರೌನ್ಸನ್ನೆಲ್ಲ ಮ್ಯಾರಿನೇಟ್ ಮಾಡಿ ಇಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ರುಬ್ಬಿಟ್ಟ ಮಸಾಲೆ ಈಗ ರೆಡಿ ಇದೆ. ಇದಕ್ಕೆ ಇವಾಗ ಪ್ರೌನ್ಸನ್ನೆಲ್ಲ ಹಾಕಿ ಒಂದು 1/4 ಗಂಟೆ ಆದರೂ ಮ್ಯಾರಿನೇಟ್ ಮಾಡಿ ಇಡಬೇಕು. ಇದು ಚೆನ್ನಾಗಿ ಈಗ ಇದನ್ನು ಮಿಕ್ಸ್ ಮಾಡುವ. ಈ ಮಸಾಲೆ ಎಲ್ಲ ಪ್ರೌನ್ಸಿಗೆ ಕರೆಕ್ಟಾಗಿ ಎಳ್ಕೋಬೇಕು. ಇದನ್ನು ಇವಾಗ ನಾನು 15 ಮಿನಿಟ್ಸ್ ಮ್ಯಾರಿನೇಟ್ ಆಗಲಿಕ್ಕೆ ಬಿಡ್ತೀನಿ. ಇವಾಗ ನೋಡಿ 15 ನಿಮಿಷ ಆಯಿತು ಮ್ಯಾರಿನೇಟ್ ಆಗಿ. ಸೊ ಮೊದಲಿಗೆ ನಾನು ಈ ಗ್ರೀನ್ ಚಿಲ್ಲಿ ಮಾಡಲಿಕ್ಕೆ ಫಸ್ಟಿಗೆ ಏನು ಮಾಡಬೇಕು, ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಬಾಣಲೆ ಇಟ್ಟಿದ್ದೀನಿ. ಈ ಬಾಣಲೆ ಬಿಸಿ ಹಾಕುವಾಗ ನೋಡಿ 1/4 ಕಪ್ ಆಗುವಷ್ಟು ತೆಂಗಿನ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇದು ಇವಾಗ ಬಿಸಿ ಆಗ್ತಾ ಇದೆ. ಇಲ್ಲಿ ಒಂದು 4 ಪಲಾವಿ ಎಲೆ ಹಾಕ್ತಾ ಇದ್ದೀನಿ. ಅದರ ಜೊತೆ ಮೀಡಿಯಂ ಸೈಜ್ ಇದು 2 ನೀರುಳ್ಳಿನ ನೋಡಿ ಈ ತರ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಅದರ ಜೊತೆ ಕರಿಬೇವು ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಎರಡನ್ನು ಸ್ವಲ್ಪ ಗೋಲ್ಡನ್ ಕಲರ್ ಬರುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ. ಇವಾಗ ಮಸಾಲೆ ರುಬ್ಬೇಕಾದ್ರೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಇವಾಗ ಒಂದು 1/4 ಟೀ ಸ್ಪೂನ್ ಅಷ್ಟು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇಷ್ಟು ಫ್ರೈ ಆದ್ರೆ ಸಾಕು. ಇವಾಗ ಇದಕ್ಕೆ 2 ಟೊಮೆಟೊನ ನೋಡಿ ಈ ತರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಬೇಕನ್ನುವವರು ಟೊಮೆಟೊ ಹಾಕ್ಬೋದು, ಟೊಮೆಟೊ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ಟೊಮೆಟೊ ಹಾಕಿದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಗ್ರೇವಿ. ಇವಾಗ ನೋಡಿ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈ ಉಪ್ಪು ಹಾಕೋದ್ರಿಂದ ಟೊಮೆಟೊ ಎಲ್ಲ ಬೇಗನೆ ಬೇಯ್ತದೆ, ಅದಕ್ಕೋಸ್ಕರ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈ ಗ್ರೇವಿ ಚಪಾತಿ ಜೊತೆ, ದೋಸೆ ಜೊತೆ, ಇಡ್ಲಿ ಜೊತೆ
ವೈಟ್ ರೈಸ್, ಬಾಯ್ಲ್ಡ್ ರೈಸ್ ಎಲ್ಲದಕ್ಕೂ ತುಂಬಾ ಒಳ್ಳೆ ಕಾಂಬಿನೇಷನ್. ಅಂದರೆ ಇದನ್ನು ಪ್ರಾನ್ಸ್ ಬೇಕಿದ್ರೆ ಡ್ರೈ ಚಿಲ್ಲಿ ಕೂಡ ಮಾಡ್ಬೋದು, ಹಾಗೆ ನಿಮಗೆ ಸ್ವಲ್ಪ ಗ್ರೇವಿ ಟೈಪ್ ಬೇಕಿದ್ರೆ ಈ ಥರ ಕೂಡ ಮಾಡ್ಕೋಬೋದು. ನಾನಿವತ್ತು ಸ್ವಲ್ಪ ನನಗೆ ಗ್ರೇವಿ ಟೈಪ್ ಬೇಕು, ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಸೋಯಾ ಸಾಸ್ ಹಾಕ್ಕೊಳ್ತಾ ಇದ್ದೀನಿ. ಸಾಕು, 1-1.5 ಸ್ಪೂನ್ ಅಷ್ಟು ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ. ಚಿಲ್ಲಿಗೆ ಸೋಯಾ ಸಾಸ್ ಇಲ್ಲ ಅಂದರೆ ಅನ್ಕಂಪ್ಲೀಟ್ ಅಲ್ವಾ. ಇದೊಂದು 2 ನಿಮಿಷ ಹಾಗೇನೆ ಫ್ರೈ ಮಾಡ್ಕೊಳ್ಳುವ. ಈಗ ಸಾಕು. ಇವಾಗ ಈ ಮ್ಯಾರಿನೇಟ್ ಮಾಡಿದ್ದು ಪ್ರಾನ್ಸ್ ಇದೆಯಲ್ಲ, ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಅದಕ್ಕೇನೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡುವ. ಈ ಮಸಾಲೆ ಒಂದು 5 ನಿಮಿಷ ಆದರೂ ಇದರಲ್ಲಿ ಬೇಯಬೇಕು. ಟೈಗರ್ ಪ್ರಾನ್ಸ್ ಗೊತ್ತಲ್ಲ, ತುಂಬಾನೇ ದೊಡ್ಡದಾಗಿರುತ್ತೆ. ನೋಡಿ ಎಷ್ಟು ದೊಡ್ಡದಿದೆ ನೋಡಿ. ಇದು ಇವಾಗ ಬೇಗನೆ ಇದರಲ್ಲಿ ಸುಂಡುತ್ತದೆ ನೋಡಿ. ಇದು ಎಷ್ಟು ನಾನೀಗ ಬಾಯ್ಲ್ ಮಾಡ್ತಾ ಹೋದ ಹಾಗೆ ಇದು ಸುಂಡುತ್ತಾ ಹೋಗ್ತದೆ. ಹಾಗೆ ಅದರ ಜೊತೆ ಅರ್ಧ ಕ್ಯಾಪ್ಸಿಕಮ್ನ ಈ ರೀತಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ನಮ್ಮ ಮಂಗಳೂರಲ್ಲಿ ತುಂಬಾ ಮಳೆ ಬರ್ತಾ ಇದೆಯಂತೆ, ತುಂಬಾನೇ ಫ್ಲೂಡ್ ಎಲ್ಲ ಆಗಿದೆ, ಅಲ್ಲಿ ತುಂಬಾ ಬೇಜಾರು ಕೂಡ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ಮೀನು ಕೂಡ ಬರ್ತಾ ಇಲ್ಲ, ಅಲ್ಲಿಂದನೇ ಜಾಸ್ತಿಯಾಗಿ ಬೆಂಗಳೂರು ಕಡೆ ಎಲ್ಲ ಮೀನು ಸಪ್ಲೈ ಆಗೋದಲ್ವಾ. ಮೀನು ಕೂಡ ಬರ್ತಾ ಇಲ್ಲ ಕರೆಕ್ಟಾಗಿ. ಮೀನು ಬರಬೇಕಾದ್ರೆ ಮೀನುಗಾರರು ಸಮುದ್ರಕ್ಕೆ ಹೋಗಲೇಬೇಕಲ್ವಾ. ಸಮುದ್ರಕ್ಕೆ ಹೋಗ್ಲಿಕ್ಕೂ ಆಗ್ತಾ ಇಲ್ಲ ಇವಾಗ, ಈ ಮಳೆಯಿಂದಾಗಿ ಎಲ್ಲ ಬೋಟ್ ಎಲ್ಲ ಅಲ್ಲಲ್ಲಿ ನಿಂತಿದೆಯಂತೆ. ತುಂಬಾ ಕಷ್ಟ ಇದೆ. ಇದು 5 ನಿಮಿಷ ಫ್ರೈ ಆಗಿದೆ. ಇವಾಗ ಇದಕ್ಕೆ ಇನ್ನೊಂದು ಅರ್ಧ ಸ್ಪೂನು ಜೀರಿಗೆ ಪೌಡರ್, ಹಾಗೆ 1 ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್, 1/4 ಟೀ ಸ್ಪೂನು ಅರಶಿನ ಪೌಡರ್, ಹಾಗೆ 1 ದೊಡ್ಡ ಚಮಚದಲ್ಲಿ ನಾನು 1 ಸ್ಪೂನ್ ಅಷ್ಟು ಧನಿಯಾ ಪೌಡರ್ ತಗೊಂಡಿದ್ದೀನಿ, ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡಬೇಕು. ಹೇಗೆ ಬರ್ತಾ ಇದೆ ನನ್ನ ವಿಡಿಯೋಸ್ ಎಲ್ಲ? ಚೆನ್ನಾಗಿದೆಯಾ? ರೆಸಿಪೀಸ್ ಎಲ್ಲ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ತಾ ಇದ್ದೀರಾ? ನನಗೆ ಕಮೆಂಟ್ ಮಾಡಿ ಹೇಳಿ ಆಯ್ತಾ. ಹಾಗೆ ಆದಷ್ಟು ನನ್ನ ಚಾನಲಿಗೆ ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆ ನಾನು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಇದ್ದೀನಿ, ಅಲ್ಲಿ ಕೂಡ ನೀವು ನನಗೆ ಫಾಲೋ ಮಾಡಿ. ನಂದು ಡಿಸ್ಕ್ರಿಪ್ಷನ್ ಅಲ್ಲಿ ಕೆಳಗಡೆ ಲಿಂಕ್ ಕೂಡ ಹಾಕಿರ್ತೀನಿ, ಸೊ ಅಲ್ಲಿಂದನೂ ನೀವು ನನಗೆ ಫಾಲೋ ಮಾಡಬಹುದು. ಇಲ್ಲಿ ನೋಡಿ, ನಾನೊಂದು ಅರ್ಧ ನಿಂಬೆ ಹಣ್ಣಿನ ರಸನ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಈ ನಿಂಬೆ ಹಣ್ಣಿನ ರಸ ಹಾಕೋದ್ರಿಂದ ಪ್ರೌನ್ಸ್ ಕೂಡ ತುಂಬಾ ನಿಮ್ಗೆ ತಿನ್ನುವಾಗ ಜ್ಯೂಸಿ ಆಗಿ ಬರುತ್ತೆ. ಹಾಗೆ ಟೇಸ್ಟಿ ಕೂಡ, ಉಪ್ಪು, ಖಾರ, ಹುಳಿ ತುಂಬಾ ಚೆನ್ನಾಗಿರುತ್ತೆ. ನಾನು ಮೊದಲೇ ಹೇಳಿದೆ ಅಲ್ವಾ, ಇದು ನಾನು ಗ್ರೇವಿ ಟೈಪ್ ಮಾಡ್ತೀನಿ, ಅಂದ್ರೆ ಚಿಲ್ಲಿ ಗ್ರೇವಿ ಟೈಪ್ ಮಾಡ್ತೀನಿ. ನಾನಿವತ್ತು ನಿಮ್ಗೆ ವಿಶೇಷವಾಗಿ ಗ್ರೀನ್ ಪ್ರೌನ್ಸ್ ಚಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಆವಾಗ ಹೇಳಿದೆ ಅಲ್ಲ ನೋಡಿ, ಸುಂಡುತ್ತಾ ಬರುತ್ತೆ ಅಂತ. ನೋಡಿ, ಒಂದೊಂದು ಪ್ರೌನ್ಸ್ ನೋಡಿ ಇಷ್ಟಿಷ್ಟು ದೊಡ್ಡದಾಗ್ತಾ ಬಂದಿದೆ ನೋಡಿ. ಆವಾಗ ನಾನು ಫಸ್ಟಿಗೆ ಹಾಕುವಾಗ ಎಷ್ಟು ದೊಡ್ಡದಾಗಿತ್ತು, ಇವಾಗ ನೋಡಿ ಅದು ಬೇಯ್ತಾ ಇಷ್ಟು ಸಣ್ಣದಾಗಿ ಬರ್ತಾ ಇದೆ. ಸೊ ಇದೊಂದು 10 ನಿಮಿಷ ಆದ್ರೂ ಹೀಗೇನೆ ಸಣ್ಣ ಉರಿಯಲ್ಲಿ ಬೇಯಿಸ್ತಾ ಇರಿ. ಇವಾಗ ಇದು ಬೇಯ್ತಾ ಇರ್ಲಿ. ಹಾಗೆ ಉಪ್ಪು ಕೂಡ ನೋಡಿ ಕರೆಕ್ಟ್ ಇದೆಯಾ ಅಂತೇಳಿ ಉಪ್ಪು ಚೆಕ್ ಮಾಡಿ. ಉಪ್ಪೆಲ್ಲ ಚೆಕ್ ಮಾಡಿ ಆದ್ಮೇಲೆ ಕರೆಕ್ಟ್ ಇದ್ರೆ ಮುಚ್ಚಳನ ಮುಚ್ಚಿ ಒಂದು 10 ನಿಮಿಷ ಹಾಗೇನೆ ಬೇಯಿಸಿ.
ಇದು ಇವಾಗ ಫುಲ್ಲು ಡ್ರೈ ಆಗ್ತಾ ಇದೆ. ಅದಕ್ಕೋಸ್ಕರ ಬೇಯಲಿ ಅಂತೇಳಿ ನಾನೊಂದು ಅರ್ಧ ಲೋಟ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಲೋಟದಲ್ಲಿ ಅರ್ಧ ಲೋಟ ನೀರನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಇದರ ಜೊತೆ ಚೆನ್ನಾಗಿ ಒಂದು 10 ನಿಮಿಷ ಬೇಯಲಿ. ಉಪ್ಪೆಲ್ಲ ಕರೆಕ್ಟ್ ಆಗಿದೆ. ಇವಾಗ ನಾನು ಇದಕ್ಕೆ ಗರಂ ಮಸಾಲ ಹಾಕೊಳ್ತಾ ಇದ್ದೇನೆ. ಇಲ್ಲಿ ಗರಂ ಮಸಾಲ ಪೌಡರ್ ಈ ಸ್ಪೂನ್ ಅಲ್ಲಿ 1.5 ಸ್ಪೂನ್ ಹಾಕಿದೆ. ಪ್ರೌನ್ಸ್ ಚಿಲ್ಲಿಗೆ ನೋಡಿ, ಈ ಕಸೂರಿ ಮೇಥಿ ಇದೆಯಲ್ಲ, ಇದು ಹಾಕೋದ್ರಿಂದ ಪ್ರೌನ್ಸ್ ಚಿಲ್ಲಿ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ. ಸೊ ಇದನ್ನು ಕೂಡ ಹಾಕೊಳ್ತಾ ಇದ್ದೇನೆ. ಇವಾಗ ಇದು ಚೆನ್ನಾಗಿ ಬೇಯಲಿ. ಈಗ ಮುಚ್ಚಳ ಮುಚ್ಚಿಡ್ತೀನಿ. ಇದೊಂದು 10 ನಿಮಿಷ ಈಗ ಬೇಯ್ತಾ ಇರ್ಲಿ. ಈಗ ಮುಚ್ಚಳ ತೆಗೆಯುವ. ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ. ಇದು ಇವಾಗ ಬೆಂದಿದೆ ಅಂತೇಳಿ ನೋಡುವ. ಒಂದು 3/4% ಬೆಂದಿದೆ, ಇನ್ನೊಂದು 5% ಬೇಯಬೇಕು. ಸ್ವಲ್ಪ ಹೊತ್ತು ಬೇಯಿಸುವ. ನೀವು ನನ್ನ ರೆಸಿಪೀಸ್ ಎಲ್ಲ ನೋಡಿದ್ರೆ ಆದಷ್ಟು ರೆಸಿಪೀಸ್ ಇರೋದೇ ನಂದು ಪ್ರೌನ್ಸ್ ರೆಸಿಪೀಸೇ ಜಾಸ್ತಿ ಅಲ್ವಾ? ಯಾಕೆಂದ್ರೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಪ್ರೌನ್ಸ್ ಅಂದ್ರೆ ಇಷ್ಟ. ಅದಕ್ಕೋಸ್ಕರ ನಾವು ಜಾಸ್ತಿ ಪ್ರೌನ್ಸ್ ತರ್ತೀವಿ. ಅದು ಸಖತ್ ಟೇಸ್ಟಿಯಾಗಿ ಬಂದಿದೆ ಗ್ರೇವಿ. ಪ್ರೌನ್ಸ್ ಎಲ್ಲ ಫ್ರೆಶ್ ಆಗಿದ್ರೆ ನಿಮ್ಗೆ ಗ್ರೇವಿನೂ ತುಂಬಾನೇ ಚೆನ್ನಾಗಿ ಬರುತ್ತೆ. ಮುಚ್ಚಳನ ಮುಚ್ಚಿಡ್ತೀನಿ. ಇವಾಗ ಮುಚ್ಚಳ ತೆಗೆಯುವ. ನೋಡಿ ಫುಲ್ ಡ್ರೈ ಆಗಿದೆ. ನೋಡಿದ್ರಲ್ಲ, ಸಕ್ಕತ್ತಾಗಿದೆ. ಇದು ಇವಾಗ ಆಯ್ತು. ಇಷ್ಟೇ. ಇವತ್ತಿನ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿರ್ಲೇಬೇಕು. ಯಾಕೆಂದ್ರೆ ನಾನ್ ವೆಜ್ ಅಲ್ಲಿ ಎಲ್ಲರಿಗೂ ಇಷ್ಟ ಪ್ರೌನ್ಸ್. ಕೊನೆಯದಾಗಿ ಇದಕ್ಕೆ ಈ ಬೆಣ್ಣೆನ ಆಡ್ ಮಾಡ್ಕೊಂಡೆ. ನೋಡಿ ಇಷ್ಟೇ. ಇವತ್ತಿನ ಈ ಪ್ರೌನ್ಸ್ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ಎಲ್ರು ಏನ್ ಮಾಡ್ಬೇಕು? ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡ್ಬೇಕು. ಹಾಗೆ ನನ್ನ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡ್ಬೇಕು. ಹಾಗೆ ನನ್ನ ಚಾನೆಲ್ ಅನ್ನು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ? ನೆಕ್ಸ್ಟ್ ನಾನು ಒಳ್ಳೆ ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್.